ನಮಸ್ಕಾರ, ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಂದು ಒಳ್ಳೆ ಮಾಹಿತಿ ಏನಪ್ಪ ಅಂದರೆ, ಎಷ್ಟು ಜನ ನಾನು ಕೇಳೋದಿಷ್ಟೇ, ಡಾಕ್ಟ್ರೇ ಶುಗರ್ ಲೆವೆಲ್ ಇಷ್ಟೊಂದು ಜನಕ್ಕೆ ಜಾಸ್ತಿ ಆಗ್ತಾ ಇದೆಯಲ್ಲ, ನೀವು ಹೇಳ್ತಾ ಇದ್ದೀರಾ ಎಷ್ಟು 100 ಮಿಲಿಯನ್ ಪೀಪಲ್ಗೆ ಡಯಾಬಿಟೀಸ್ ಬಂದುಬಿಟ್ಟಿದೆ, ಇನ್ನು 135 ಮಿಲಿಯನ್ಸ್ಗೆ ಇನ್ನೂ ಬಂದಿದೆ, ಬಟ್ ಯಾರೂ ಚೆಕ್ ಮಾಡ್ತಾ ಇಲ್ಲ ಅಂತ. ಸೊ ಚೆಕ್ ಮಾಡದೇ ಇದ್ದರೆ ಒಳ್ಳೇದಲ್ವ? ಯಾಕೆ ಚೆಕ್ ಮಾಡ್ಕೊಂಡು ಯಾಕೆ ಡಯಾಬಿಟೀಸ್ ಅಂತ ತಿಳ್ಕೊಂಡು ನಾವು ಯಾಕೆ ಒದ್ದಾಡೋದು ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಇಲ್ಲಮ್ಮ ತಪ್ಪೋದು, ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಡಯಾಬಿಟೀಸ್ ಇದೆಯಲ್ವ ಅಂತ ನೀವು ಚೆಕ್ ಮಾಡಿದಾಗ ನಿಮ್ಗೆ ಕಂಟ್ರೋಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬೈ ಚಾನ್ಸ್ ಕಂಟ್ರೋಲ್ ಚೆನ್ನಾಗಿಲ್ಲದೆ ಇದ್ದರೆ ಅರ್ಲಿ ಪ್ರಿವೆನ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್, ಬೇಗ ನೀವು ಅದನ್ನು ತಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಡಯಾಬಿಟೀಸಿಂದ ಬರೋ ಕಾಂಪ್ಲಿಕೇಶನ್ನ ನೀವು ಅವಾಯ್ಡ್ ಮಾಡ್ಬೋದು. ನೀವು ಬಿಟ್ಬಿಟ್ಟು ಇವಾಗ ಎಲ್ಲ ಬರಲಿ ಆಮೇಲೆ ನೋಡ್ಕೊಳ್ಳೋಣ, ಬಂದಾದಮೇಲೆ ಕಾಂಪ್ಲಿಕೇಶನ್ ಆಗಲಿ ಆಮೇಲೆ ನೋಡೋಣ ಅಂದರೆ ತೊಂದರೆ ಆದಮೇಲೆ ಯಾವ ಡಾಕ್ಟ್ರ್ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ತಂದೆ ತಾಯಿಯಲ್ಲಿ ಯಾರಿಗಾರ ಶುಗರ್ ಇತ್ತಾ ಅಥವಾ ನಿಮಗೆ ಸೂಚನೆ ಅನುಮಾನ ಬಂತಾ ಶುಗರ್ ಇದೆಯಾ ಅಲ್ವಾ ಅಂತ ಕಾಯಕ್ಕೆ ಹೋಗ್ಬಿಡಿ, ಇಮಿಡಿಯೇಟಾಗಿ ಚೆಕ್ ಮಾಡಿ ಡಯಾಬಿಟಿಸ್ ಇತ್ತು ಅಂದರೆ ಅವತ್ತಿಂದನೇ ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಫಾಲೋ ಮಾಡಿ. ಲಾಂಗ್ ಟರ್ಮ್ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ.